हजारो वर्षांपासून देशाचे मूल निवासी असलेले भटक्यांचे शोषण झाले आणि ते समाजाच्या मुख्य प्रवाहात येऊ शकले नाहीत. या समाजाच्या विकासासाठी न्यायमूर्ती नागमोहन दास यांच्या नेतृत्वाखालील अहवालाच्या आधारे विकास निगमची स्थापना करण्यात आली असल्याचे कर्नाटक अनुसूचित जाती आणि जमाती भटक्या विकास महामंडळाच्या अध्यक्षा पल्लवी जी यांनी सांगितले. शनिवारी त्या बेळगाव येथे सर्किट हाऊसमध्ये पत्रकार परिषदेत बोलत होत्या. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿಯ ಎಲ್ಲ ನನ್ನ ಪತ್ರಿಕೆ ಮತ್ತು ಮಾಧ್ಯಮ ಸಹೋದರರಿಗೆ ಸ್ವಾಗತ. ಇವತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ದಿನಾಂಕ 14/7/2024 ಆಯೋಜನೆ ಮಾಡಿರತಕ್ಕಂತಹ ಈ ಸಮುದಾಯದ ಎಲ್ಲ ಮುಖಂಡರ ಒಂದು ಸಮನ್ವಯ ಸಭೆಯನ್ನು ಇವತ್ತು ನಮ್ಮ ಅಭಿವೃದ್ಧಿ ನಿಗಮದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾರಂಭದ ಈ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ತಮ್ಮ ಮುಖಾಂತರ ಸಮಸ್ತ 51 ಪರಿಶಿಷ್ಟ ಜಾತಿ, 23 ಪರಿಶಿಷ್ಟ ಪಂಗಡ ಹಾಗೂ 25 ಆದಿವಾಸಿ ಅಲೆಮಾರಿ ಸಮುದಾಯಗಳಿಗೆ ನಿಮ್ಮೆಲ್ಲರ ಮುಖಾಂತರ ಬಹಿರಂಗವಾದಂಥ ಒಂದು ಸ್ವಾಗತವನ್ನು, ಆಹ್ವಾನವನ್ನು ನಾನು ಈ ಮೂಲಕ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಸಾವಿರಾರು ವರ್ಷಗಳಿಂದ ಏನು ಈ ದೇಶದ ನೆಲಮೂಲದ ಆದಿವಾಸಿಗಳಾಗಿರ್ತಕ್ಕಂಥ, ಮೂಲ ನಿವಾಸಿಗಳಾಗಿರ್ತಕ್ಕಂಥ ಅಲೆಮಾರಿಗಳು ಸಹಸ್ರಾರು ವರ್ಷಗಳಿಂದ ಶೋಷಣೆಗಳಿಗೆ ಒಳಗಾಗಿ ಸಮಾಜದ ಮುಖ್ಯವಾಹಿನಿಗೆ ಬರದಲೇ ಅರಣ್ಯ ಆಧಾರಿತವಾಗಿ ಇವತ್ತು ಬದುಕನ್ನು ನಡೆಸ್ತಾ ಬಂದಿರ್ತಾರೆ. ಸ್ವತಂತ್ರ ಬಂದು 78ನೇ ವರ್ಷ ನಡೀತಾ ಇದೆ. ಆದರೂ ಸಹ ನಾಗರಿಕತೆಯಿಂದ ದೂರನೇ ಉಳ್ಕೊಂಡಿರ್ತಕ್ಕಂಥ ಈ ಸಮುದಾಯದ ಸಮಗ್ರ ಶ್ರೇಯೋಭಿವೃದ್ಧಿಗಾಗಿ 2022ರಲ್ಲಿ ಏನು ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ನಾಗಮೋಹನ್ ದಾಸ್ರವರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿತ್ತು. ಆ ಒಂದು ವರದಿಯ ಅನುಸಾರವಾಗಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿಯನ್ನು ಸ್ಥಾಪನೆ ಮಾಡಲಾಯಿತು. ಈ ಒಂದು ನಿಗಮದ ಮುಖಾಂತರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ಅವಕಾಶವನ್ನು ಪಡೆದಲೇ ಕಟ್ಟಕಡೆಯವರಾಗಿ ಇರ್ತಕ್ಕಂಥ ಈ ಸಮುದಾಯದ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇವತ್ತು ಸರ್ಕಾರ ಅವರ ಅಭಿವೃದ್ಧಿಗಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಿಗಮದ ಪ್ರಪ್ರಥಮ ಅಧ್ಯಕ್ಷೆಯಾಗಿ ನಾನು ಅಧಿಕಾರವನ್ನು ವಹಿಸ್ಕೊಂಡಿರ್ತೇನೆ. ನಾನು ಸಹ ಇದೇ ಅಲೆಮಾರಿ ಸಮುದಾಯದ ಹೆಣ್ಮಗಳಾಗಿರ್ತಕ್ಕಂಥ ಒಂದು ಸಮುದಾಯದ ಹೆಣ್ಮಗಳಾಗಿರೋದ್ರಿಂದ ಸಹಜವಾಗಿ ಈ ಸಮುದಾಯದ ಸ್ಥಿತಿಗತಿ ನಾನೇ ನೋವನ್ನು ಉಂಡಿರೋದ್ರಿಂದ ಆ ಕಾಳಜಿ, ಅವರ ಬಗ್ಗೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಬೋದು ಅನ್ನೋ ಅರಿವು ನನಗೆ ಬಹಳಷ್ಟು ಮನವರಿಕೆ ಆಗಿದೆ. ನಾನು ಈ ಒಂದು ನಿಗಮದ ಅಧ್ಯಕ್ಷೆ ಆದ ನಂತರ ಬಹಳಷ್ಟು ಜಿಲ್ಲೆಗಳ ಪ್ರವಾಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ಅಲೆಮಾರಿಗಳ ಕಾಲೋನಿಗಳು, ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳನ್ನ ಭೇಟಿ ಮಾಡಿದಾಗ ಸಾಕಷ್ಟು ಸಮಸ್ಯೆಗಳು, ಇವತ್ತಿಗೂ ಸಹ ಅವರಿಗೆ ನೆಲೆ ಇಲ್ಲದ ಜನ. ಅಲೆಮಾರಿಗಳು ಅಂತಂದರೆ ಭೂಮಿ ಇಲ್ಲ, ಮನೆ ಇಲ್ಲ, ಆರ್ಥಿಕ ಸ್ಥಿತಿಗತಿ ಇಲ್ಲ, ಉದ್ಯೋಗ ಇಲ್ಲ, ಶೈಕ್ಷಣಿಕ ವ್ಯವಸ್ಥೆಗಳಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ದೇಶದಲ್ಲಿ ಅವ್ರದ್ದೇ ಆದ ಒಂದು ವೃತ್ತಿ, ಪ್ರವೃತ್ತಿ, ಭಾಷೆ, ಆಚಾರ, ಸಂಸ್ಕೃತಿ, ಆಚರಣೆಗಳು, ಕಟ್ಟುಪಾಡುಗಳನ್ನೇ ನಂಬಿಕೊಂಡು ದೇಶಾದ್ಯಂತ ಅಲೆಮಾರಿಗಳಾಗಿ ಅಲಿತಾ ಇದ್ದಾರೆ. ಇವತ್ತು ಅವರಿಗೆ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳ ಬಗ್ಗೆಯೂ ಸಹ ಅವರಿಗೆ ಅರಿವಿಲ್ಲ. ಇವತ್ತು ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು
ವೋಟರ್ ಐ ಡಿ ಸಹ ನಾವು ಮಾಡಿಸ್ಕೋಬೇಕು ಅನ್ನೋ ಅರಿವು ಕೂಡ ಇಲ್ದಲೇ ನಮ್ಮ ಬದುಕೇ ಇದೇ ರೀತಿ ನಾವು ಬದುಕಬೇಕು ಅಂತ ಅವರೇ ತಿಳ್ಕೊಂಡು ಅರ್ಥಕೊಂಡು ಬದುಕ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು 2016ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಅವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಆಂಜನೇಯರವರು ಅಲೆಮಾರಿ ಕೋಶವನ್ನು ಸ್ಥಾಪನೆ ಮಾಡ್ತಾರೆ. ನಂತರದ ದಿನಗಳಲ್ಲಿ 2022ರಲ್ಲಿ ಇದು ನಿಗಮವಾಗಿ ಪರಿವರ್ತನೆ ಆಗುತ್ತೆ. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರದಿಂದ ಈ ಒಂದು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಆದರೆ ಅದರ ಅರಿವು ಮೂಡಿಸ್ಲಿಕ್ಕಾಗಿ ಇವತ್ತು ನಾನು ಒಂದು ಕಾರ್ಪೊರೇಷನ್ನ ಅಧ್ಯಕ್ಷೆಯಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ತ ಅಲೆಮಾರಿಗಳನ್ನ ಭೇಟಿ ಮಾಡಿ, ಆ ಅಲೆಮಾರಿ ಸಮುದಾಯದ ಮುಖಂಡರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳ ಅರಿವನ್ನು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಾಗೂ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಹವಾಲುಗಳನ್ನ ತಗೊಂಡು ಅವರೊಂದಿಗೆ ಸಮನ್ವಯ ಸಭೆಯನ್ನು ಮಾಡಬೇಕು ಅಂತ ನಾನು ಬಂದಿದ್ದೇನೆ. ನಿಮ್ಮೆಲ್ಲರ ಸಲಹೆ ಸಹಕಾರ ಹಾಗೂ ಈ ಒಂದು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಏನೆಲ್ಲ ಯೋಜನೆಗಳನ್ನ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಸಹಕಾರವನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು, ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆಯುವಂಥ ಒಂದು ವಿಚಾರವನ್ನು ನಾವು ನಮ್ಮ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದಾಗ ಸಮಂಜಸವಾಗಿ ತಾವೆಲ್ಲ ಬಂದು ಇವತ್ತು ನಮಗೆ ಸಹಕಾರ ನೀಡಿದ್ದೀರಿ. ನಿಮಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಂದೆ ಹೇಳಿ. ಸಮಸ್ತ 99 ಸಮುದಾಯಗಳು ಬರ್ತದೆ ಅದರಲ್ಲಿ. ಹಾಂ, ಹೌದು. ಇಲ್ಲ, ಇದು ಜಾತಿ ಒಂದು ಪತ್ರದ ಒಂದು ಸಮಸ್ಯೆ ಭಾಳಷ್ಟು ಇದೆ, ಇಶ್ಯೂಸ್ ಭಾಳಷ್ಟು ಇದೆ. ಅದು ಪರಿಶಿಷ್ಟ ಜಾತಿ ಅಲೆಮಾರಿಗಳಲ್ಲಿರ್ಬೋದು ಅಥವಾ ಪರಿಶಿಷ್ಟ ಪಂಗಡಗಳ ಅಲೆಮಾರಿಗಳಲ್ಲಿರ್ಬೋದು. ಅದು ಅವರ ಒಂದು ಸಾಮಾಜಿಕ ಸ್ಥಿತಿಗತಿಗಳನ್ನ ಹೊಂದ್ಕೊಂಡು ಜೀವನ ಮಾಡಲಿಕ್ಕೋಸ್ಕರ ಏನು ಮೇಲ್ವರ್ಗದ ಒಂದು ಬ್ಯಾಕ್ವರ್ಡ್ ಕ್ಯಾಸ್ಟ್ನ ಒಂದು ಉಪಜಾತಿಗಳ ಹೆಸರಿನಲ್ಲಿ ಅವರು ಸರ್ಟಿಫಿಕೇಟ್ ತೊಗೊಂಡಿರೋದಿದೆ. ಅದು ದೊಡ್ಡ ಸಮಸ್ಯೆ ಆಗಿದೆ. ಅದರ ಪರವಾಗಿ ಒಂದು ಆಯೋಗ ಕೂಡ ರಚನೆ ಆಗಬೇಕು ಅಂತ ಎಲ್ಲ ಸಂಘಟನೆಗಳ ಒಂದು ಒತ್ತಾಯ ಇದೆ ಹಾಗೂ ಸಮುದಾಯಗಳ ಒತ್ತಾಯ ಇದೆ. ಅದಕ್ಕೆ ಪೂರಕವಾಗಿ ಸರ್ಕಾರಕ್ಕೆ ನಾವು ಸಹ ಮನವಿ ಮಾಡಿದ್ವಿ, ಆಯೋಗವನ್ನು ರಚನೆ ಮಾಡಬೇಕು. ಅದು OBCನಲ್ಲೂ ಸಹ ಅಲೆಮಾರಿಗಳಿಗೆ ಒಂದು ಅವಕಾಶ ಆಗಿದೆ ಸರ್. ಈಗ ಆಲ್ರೆಡಿ OBC ನಿಗಮ ಕೂಡ ಸ್ಥಾಪನೆ ಆಗಿದೆ. ಅದರಲ್ಲಿ ಅವರು ಕಾರ್ಯಕ್ರಮಗಳನ್ನ ತಗೊಳ್ತಾ ಇದ್ದಾರೆ. ಸುಮಾರು ನಮ್ಮ SC ST ಅಲೆಮಾರಿ ಮತ್ತು ಆದಿವಾಸಿಗಳು ಸೇರಿ ಏನು 2011ರ ಜಾತಿ ಜನಗಣತಿ ಪ್ರಕಾರ 10,90,000 ನಮ್ಮ ಅಲೆಮಾರಿಗಳಿದ್ದೀವಿ. ಅದು 2011ರ ಜಾತಿ ಜನಗಣತಿ ಪ್ರಕಾರ. ಆದರೆ ಈ ಒಂದು ನೋವಿನ ಸಂಗತಿ ಏನು ಅಂತಂದರೆ, ಯಾವುದೇ ಒಂದು ಶೈಕ್ಷಣಿಕ ಒಂದು ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥವ್ರು ಮತ್ತು ಒಂದು ಮೂಲ ನಿವಾಸನೇ ಇಲ್ಲದೆ ಇರ್ತಕ್ಕಂಥವ್ರು ಅವರಿಗೆ ಅರಿವೇ ಇಲ್ಲ. ಈ ಒಂದು ಜಾತಿ ಜನಗಣತಿ ಮಾಡುವಾಗ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಅರಿವೇ ಇಲ್ಲ. ಅದನ್ನು ಸಮರ್ಪಕವಾಗಿ ಒಂದು ಆಯೋಗ ರಚನೆ ಮಾಡಿ ಅವರ ಒಂದು ಸ್ಥಿತಿಗತಿಗಳನ್ನ ತಿಳ್ಕೊಂಡು ಅವ್ರಿಗೆ ಒಂದು ಮಾಹಿತಿಯನ್ನು ನೀಡಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಅವರು ಎನ್ರೋಲ್ ಆಗೋ ರೀತಿಯಲ್ಲಿ ನಾವು ಮಾಡೋವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾವು भटक्यांसाठी योग्य निवासस्थान नाही, त्यांच्या मुलांना शिक्षण नाही, पायाभूत सुविधा नाहीत, ते देशभर भटके जीवन जगत आहेत असे त्या म्हणाल्या. विनोद कोलकार, KMM मराठी, बेळगाव.